ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ಕೇಸ್ಗ ಹೊಸದೊಂದು ಟ್ವಿಸ್ಟ್ ಸಿಕ್ಕೈತಿ. ಇಷ್ಟು ದಿನ ಕೋರ್ಟ್ನಾಗ ನಡೀತಿದ್ದ ಕೇಸ್ಗೆ ಪೊಲೀಸ್ನವರು ಎಂಟ್ರಿ ಕೊಟ್ಟಾರ. ಯಾವ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಲೋಕಸಭಾ ಎಲೆಕ್ಷನ್ ಗೆದ್ದಿದ್ರು ಅದ ಕ್ಷೇತ್ರದ ಪೊಲೀಸರು ರಾಹುಲ್ ಗಾಂಧಿ ಅವರ ಬೆನ್ನ ಹತ್ಯಾರ. ವಿಘ್ನೇಶ್ ಶಿಶಿರ್ ಅವ್ರ ಕೈಯಾಗಿರೋ ದಾಖಲೆಗಳು ಸಾಕ್ಷಿಗಳು ರಾಹುಲ್ ಗಾಂಧಿ ಅವ್ರನ್ನ ಇನ್ನಷ್ಟು ಈ ಕೇಸ್ ಒಳಗ ನೂಕ್ತಾವೇನು? ಒಂದ್ ವೇಳೆ ರಾಹುಲ್ ಗಾಂಧಿ ಪೌರತ್ವ ರದ್ದಾದ್ರ ಮುಂದಿನ ನಡೆ ಅವ್ರದ್ದು ಏನಾಗಿರ್ತೈತಿ? ನಮಸ್ಕಾರ ರೀ. ರಾಹುಲ್ ಗಾಂಧಿ ಅವರ ತಲೆ ಮೇಲಿನ ಪೌರತ್ವದ ತೂಗು ಕತ್ತಿ ತೂಗಾಕ್ ಚಾಲು ಮಾಡೈತಿ. ಇದುವರೆಗೂ ಈ ಪೌರತ್ವದ ಕೇಸ ಅಲಹಾಬಾದ್ ಹೈಕೋರ್ಟ್ನಾಗ ನಡೆಯಕತ್ತಿತ್ತು. ಈಗ ಈ ಒಂದು ಸೀನ್ಗ ಪೊಲೀಸ್ನವ್ರು ಎಂಟ್ರಿ ಆಗ್ಯಾರ. ಖರೆ ರೀ, ರಾಯಬರೇಲಿ ಪೊಲೀಸರು ರಾಹುಲ್ ಗಾಂಧಿ ಅವರ ಪೌರತ್ವದ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋರದಾರ. ಅದರಿ ರಾಹುಲ್ ಗಾಂಧಿ ಅವರು ಯಾವ ಕ್ಷೇತ್ರದಿಂದ ಲೋಕಸಭಾ ಎಲೆಕ್ಷನ್ ಗೆದ್ರಲ್ಲ ಅದೇ ಕ್ಷೇತ್ರದ ಪೊಲೀಸರು ರಾಹುಲ್ ಗಾಂಧಿ ವಿರುದ್ಧನ ಇನ್ವೆಸ್ಟಿಗೇಷನ್ ಮಾಡೋರದಾರ. ನಿಮ್ಗೆಲ್ಲ ಗೊತ್ತೇ ಐತ್ರಿ ಸುದ್ದಿ. ರಾಹುಲ್ ಗಾಂಧಿ ಅವರು 2 ಪೌರತ್ವ ಹೊಂದ್ಯಾರ. ಅಂದ್ರ 2 ದೇಶದ ಪ್ರಜೆ ಅನ್ನೋ ಆರೋಪಗಳದಾವ. ಭಾರತದವರು ಹೌದು, ಬ್ರಿಟಿಷರು ಹೌದು ಅಂತ. ಅದ್ ಹೆಂಗಾಕೈತಿ? ಅವ್ರು ಒಂದೇ ಇಟ್ಕೋಬೇಕಿತ್ತು, ಭಾರತದ ಸುಳ್ಳು ಮಾಡ್ರಿ ಬ್ರಿಟಿಷರದ್ದು ಇಟ್ಕೊಂಡು ಅವ್ರು ಬೇರೆ ದೇಶಕ್ಕೆ ಹೋಗ್ಲಿ ಅಂತ ಬಿಜೆಪಿ ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಅವರು ಕೇಸ್ ಆಡಕತ್ತಾರ. ಕೇಸ್ ಚಾಲು ಆದಾಗಿನಿಂದ ಇಲ್ಲಿ ತನಕ ಒಂದಿಲ್ದ ಒಂದು ತಿರು ಪಡ್ಕೊಳತ್. ನಾವು ಸಾಕಷ್ಟು ಸುದ್ದಿ ಮಾಡೀವಿ. ವಿಘ್ನೇಶ್ ಶಿಶಿರ್ ಅವ್ರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂನು ನಾವು ಮಾಡೀವಿ. ಈಗ ಕೋರ್ಟ್ ಒಳಗೆ ಕೇಸ್ ನಡೆದಿತ್ತು, ಸಾಕ್ಷಿ ವಿಚಾರಣೆ ನಡೆದೇ ಇತ್ತು. ಈಗ ಪೊಲೀಸ್ನವ್ರು ಎಂಟ್ರಿ ಕೊಟ್ಟಾರಲ್ಲ, ಇದೊಂದು ರೋಚಕ ತಿರು. ಏನ್ ವಿಷಯ ಅಂದ್ರ ಜುಲೈ 26, 2024ರಾಗ ಏನ್ ಮಾಡ್ಯಾರ ವಿಘ್ನೇಶ್ ಶಿಶಿರ್ ಅವರು ಅಂದ್ರ ರಾಯಬರೇಲಿ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಾರ. ರಾಹುಲ್ ಗಾಂಧಿ ಅವರು ನಾಮಪತ್ರ ಸಲ್ಲಿಸುವಾಗ ಅಫಿಡವಿಟ್ ಸಲ್ಲಿಸ್ತಾರಲ್ಲ, ಆ ಟೈಮ್ ಒಳಗೆ ಅವರೊಬ್ಬ ಬ್ರಿಟಿಷ್ ಪೌರತ್ವ ಹೊಂದಿರುವ ಪ್ರಜೆ ಅನ್ನೋದನ್ನ ಮುಚ್ಚಿಟ್ಟಾರ. ಹಿಂಗಾಗಿ ನೀವು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಕಂಪ್ಲೇಂಟ್ ಕೊಟ್ಟಾರ. ಪೊಲೀಸ್ ಅವರು ಕೂಡ ವಿಘ್ನೇಶ್ ಅವರಿಗೆ ನಾವು ಇದನ್ನ ಇನ್ವೆಸ್ಟಿಗೇಷನ್ ಮುಂದುವರಿಸ್ತೀವಿ, ನಮಗ ಸಾಕ್ಷಿ ಮಾಹಿತಿಯನ್ನ ಕೊಡ್ರಿ ಅಂತ ಕೇಳ್ಯಾರ. ಇದಕ್ಕ ವಿಘ್ನೇಶ್ ಅವರು ಈ ಮಾಹಿತಿಯನ್ನ ತಮ್ಮ ಸೋಷಿಯಲ್ ಮೀಡಿಯಾ ಟ್ವಿಟರ್ ಒಳಗ ಹಂಚ್ಕೊಂಡಾರ. ನಾನು ಈ ರೀತಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಪೊಲೀಸರು ಇದಕ್ಕೆ ಒಪ್ಕೊಂಡಾರ. ಅದ್ರ ಜೊತೆ RTI ಅಪ್ಲಿಕೇಶನ್ ಹಾಕಿ ಕೇಂದ್ರ ಗೃಹ ಸಚಿವಾಲಯದ ಕಡೆಯಿಂದ ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಪೌರತ್ವ ಹೊಂದಿರುವ ಬಗ್ಗೆ ಮಾಹಿತಿ, ಬ್ರಿಟಿಷ್ ಜೋಡಿ ಅವ್ರ ಕಾಂಟ್ಯಾಕ್ಟ್ ಇದ್ದಿದ್ದು ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನ ಕೇಳ್ಯಾರ. ಅವರು ಈ ಸಂಬಂಧಪಟ್ಟ ದಾಖಲೆಗಳನ್ನ ಕೇಳಿದ್ರಿಂದ ಏನೋ ಗೃಹ ಸಚಿವಾಲಯ ಅವ್ರಿಗೆ ಕೊಟ್ಟೈತಂತ ಮಾಹಿತಿ. ಏನೋ ಅವ್ರು ಕೇಳಿದ್ರಲ್ಲ ಯಾವ ದಾಖಲೆಗಳು ಬೇಕು ಅಂತ, ಆ ದಾಖಲೆಗಳನ್ನ ಒದಗಿಸೈತಿ ಅನ್ನೋ ಒಂದು ರಿಪೋರ್ಟ್ ಬಂದೈತಿ. ಅದೆಲ್ಲವನ್ನ ಅವರು ಹೈಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಾರಂತ. ಅಲಹಾಬಾದ್ ಹೈಕೋರ್ಟ್ ಮುಂದೆ ಕೊಟ್ಟ ಮೇಲೆ ಪೊಲೀಸರಿಗೆ ಕೊಡ್ತೀನಿ ಅಂತ ಹೇಳ್ಯಾರಂತ. ಇದೆಲ್ಲ ಆದ್ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗೋದು. ಆದ್ರೆ ಸೀನ್ ಒಳಗೆ ಹೊಸ ಎಂಟ್ರಿ ಪೊಲೀಸರು ತಗೊಂಡಿರೋದ್ರಿಂದ ರಾಹುಲ್ ಗಾಂಧಿ ಅವ್ರ ತಲೆ ಮೇಲೆ ಏನು ತೂಗಾಕತ್ತೈತಲ್ಲ, ಸ್ವಲ್ಪ ಕೆಳಗಿಳದ ತಲೆಗೆ ಹತ್ರ ಆಗೈತಿ. ಈಗ ರಾಹುಲ್ ಗಾಂಧಿ ಅವರು ಇನ್ನೇನು ಹೇಳ್ತಾರೋ ಗೊತ್ತಿಲ್ಲ. ಮೊದಲ ಸಾಕಷ್ಟು ಟೆನ್ಷನ್ ಅವ್ರಿಗೆ. ಎಲೆಕ್ಷನ್ ಗೆಲ್ಲುವಲ್ನಿ, ಎಲೆಕ್ಷನ್ ಕಮಿಷನ್ ಬೆನ್ನು ಬಿಡುವಲ್ನಿ, ಕೇಸ್ ಮೇಲೆ ಕೇಸ್ ಮಾಡಿಸ್ಕೊಳಕತ್ತೀನಿ, ಪೌರತ್ವ ಸುಳ್ಳಾದ್ರೆ ಬ್ಯಾರೆ ದೇಶಕ್ಕೆ ಹೋಗ್ಬೇಕು, ಪಾಪ 1, 2 ಅವ್ರಿಗೆ. ಈಗ ಇದು ಇನ್ನೊಂದು ಸ್ವಲ್ಪ ಕುತ್ತಿಗೆಗೆ ಟೈಟ್ ಆಯ್ತು. ನೋಡ್ಬೇಕು ಮುಂದಿನ ದಿನದಾಗ ರಾಹುಲ್ ಗಾಂಧಿ ಅವರ ಪೌರತ್ವದ ಕೇಸ ಯಾವ ಒಂದು ಹಂತಕ್ಕೆ ಬಂದ ತಲುಪ್ತೈತಿ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.